ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಇಂದು ನಾವು 10ನೇ ತರಗತಿಯ 2 ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿ ಮೇಲೆ ವರ್ಜಿಸುವ ವಿಧಾನನ ಬಿಡಿಸೋಣ. ಹೋದ ಕ್ಲಾಸ್ನಲ್ಲಿ ನಾವು ನಕ್ಷಾ ವಿಧಾನ ಬಿಡಿಸಲಾಯಿತು. ಇವತ್ತು ಸಮೀಕರಣವನ್ನು ಬಿಡಿಸಬೇಕು. ಯಾವ ರೀತಿ ಅಂದರೆ ವರ್ಜಿಸುವ ವಿಧಾನ ಮೂಲಕ ಬಿಡಿಸೋದು. ಒಂದು ಉದಾಹರಣೆ ತಗೊಳ್ಳೋಣ. ಇದು ಕ್ವಶನ್ ಪೇಪರ್ ಬಂದಿರತಕ್ಕಂಥ ಪ್ರಶ್ನೆ. ಜೂನ್ 2019 ಕೇಳ್ಯಾರಿ. ವರ್ಜಿಸುವ ವಿಧಾನ. ಫಾರ್ ಎಕ್ಸಾಂಪಲ್, x plus y is equal to 14, x minus y is equal to 4. ಈ ರೇಖಾತ್ಮಕ ಸಮೀಕರಣವನ್ನು ವರ್ಜಿಸುವ ವಿಧಾನ ಮೂಲಕ ಬಿಡಿಸಿ ಅಂತ ಕೇಳ್ತಾರೆ, ಅಥವಾ ಎಕ್ಸ್ ಮತ್ತು y ಬೆಲೆಯನ್ನು ಕಂಡುಹಿಡಿದು ಅಂತ ಕೇಳ್ತಾರೆ. ಈ ರೇಖಾತ್ಮಕ ಸಮೀಕರಣಗಳನ್ನು ಯಾವ ವಿಧಾನ ಮೂಲಕ ಕೇಳ್ತಾರೆ? ವರ್ಜಿಸುವ ವಿಧಾನ ಮೂಲಕ, ಅಥವಾ ಬರೀ ಜಸ್ಟ್ ಪರಿಹಾರಗಳನ್ನು ಕಂಡುಹಿಡಿಯುತ್ತಾರೆ. ನಾವು ಅದನ್ನ ವರ್ಜಿಸುವ ವಿಧಾನ ಮೂಲಕ ಅಂದರೆ ವರ್ಜಿಸುವ ವಿಧಾನ ಬಳಸಬೇಕಾಗ್ತದೆ. ವರ್ಜಿಸುವ ವಿಧಾನ ಯಾವ ರೀತಿ ಅಂದರೆ, ಕೊಟ್ಟಿರ್ತಕ್ಕಂಥ ಸಮೀಕರಣವು ಬರ್ಕೋಬೇಕು. ಮೊದಲು x plus y is equal to 14, x minus ಇದಕ್ಕೆ ಸಮೀಕರಣ 1 ಅನ್ಕೋರಿ, ಇದಕ್ಕೆ ಸಮೀಕರಣ 2, x minus y is equal to 4, ಸಮೀಕರಣ 2. ಈಗ ನಾವು ಮೊದಲು ಇದರೊಳಗೆ ಏನು ನೋಡ್ಕೋಬೇಕಂದ್ರೆ, ಸಮೀಕರಣ ಬಿಡಿಸುವ ಹೊತ್ನ್ಯಾಗ ಇಲ್ಲಿ x ಬೆಲೆ ಮತ್ತು ಅಥವಾ y ಬೆಲೆ ಯಾವುದರೂ ಸಮ ಅದ ನೋಡ್ಕೋಬೇಕು. y ಬೆಲೆ ಎರಡು ಸಮ ಅದಾವೆ. yನು ಇಲ್ಲಿ y ಐತಿ, ಇಲ್ಲಿ yನ ಐತಿ. ಇಲ್ಲಿ ಚಿಹ್ನೆಗಳು ಎರಡು ಎಂದವ್ರಿ ಸಮ ಅದಾವು. ಇದು ಬೇರೆ ಬೇರೆ ಅದಾವೆ. ಚಿಹ್ನೆ ಪ್ಲಸ್ ಒಂದು ಕಡೆ ಮೈನಸ್ ಐತಿ. ಹೀಗಾಗಿ ಇದು y ಬೆಲೆ ಮತ್ತು y ಬೆಲೆಯನ್ನು ನಾವು ತೊಗೊಂಡು ಅಂದರೆ, ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ ಸಮೀಕರಣವನ್ನು ನಾವು ಕೂಡಿಸ್ಬೇಕು, ಕಳಿಬೇಕು ಅನ್ನೋದು ನಾವು ಕನ್ಫರ್ಮ್ ಮಾಡ್ಕೋಬೇಕೈತಿ. ಮೊದಲೇದು ಇದು ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ ಮತ್ತು ಬೆಲೆಗಳು ಸೇಮ್ ಇದ್ದಾಗ ಅವಾಗ ಏನು ಮಾಡ್ಬೇಕಂದ್ರೆ, ಇಲ್ಲಿ ಸಮೀಕರಣ ಕೂಡಿಸ್ಬೇಕಾಗ್ತದೆ. ಸಮೀಕರಣವನ್ನು ಕೂಡಿಸ್ಬೇಕ್ರಿ. ಇಲ್ಲಿ ಫಸ್ಟ್ನೇದು ಸಮೀಕರಣ 1 ಮತ್ತು ಸಮೀಕರಣ 2ರಿಂದ ಬರ್ಕೋಬೇಕು. ಸಮೀಕರಣ 1 ಮತ್ತು ಸಮೀಕರಣ 2ರಿಂದ. ಸಮೀಕರಣ 1 ಏನೈತೆ ಅಂದರೆ, ಎಕ್ಸ್ ಪ್ಲಸ್ y is equal to 14. ಸಮೀಕರಣ 2, ಎಕ್ಸ್ ಮೈನಸ್ y is equal to 4. ಈಗ ನಾವು ಸಮೀಕರಣವನ್ನು ನಾವು ಏನು ಮಾಡಕತ್ತೀವಿ, ಈಗ ಕೂಡ್ಸಾಕತ್ತೀವಿ ಅಂದ್ರೆ y ಎರಡು ಏನಕ್ಕವ್ರಿಗೆ ಕ್ಯಾನ್ಸಲ್ ಆಗ್ತಾವೆ. ಒಂದು ಕಡೆ ಪ್ಲಸ್ ಐತಿ, ಒಂದು ಕಡೆ ಮೈನಸ್ ಚಿಹ್ನೆ ಇರೋದ್ರಿಂದ y ಎರಡು ಕ್ಯಾನ್ಸಲ್ ಆಗ್ತಾವೆ. ಈಗ ಎಕ್ಸ ಕೂಡಿಸಿದ್ರೆ ಇದು 2x ಆಗ್ತದೆ. ಆಮೇಲೆ ಇಲ್ಲಿ 4 ಮತ್ತು 14 ಕೂಡಿಸಿದ್ರೆ 18 ಆಗ್ತದೆ. ಎಕ್ಸ್ ಈಸ್ ಈಕ್ವಲ್ ಟು, ಇದು ಇಂಟು ಐತಂದ್ರೆ ಚಿಹ್ನೆ ಡಿವೈಡ್ ಆಕೈತಿ. ಅವಾಗ 18/2 ಕಡ್ತಾ ಹೊಡೆದಂದ್ರೆ 2 1 2 9 ಎಕ್ಸ್ ಬೆಲೆ ಎಷ್ಟಾಯ್ತಂದ್ರೆ 9 ಆಗ್ತದೆ. ಎಕ್ಸ್ ಬೆಲೆ ಎಷ್ಟಾಕೈತಿ? 9 ಆಕೈತಿ. ಎಕ್ಸ್ ಬೆಲೆ 9. ಈ ಎಕ್ಸನ್ನು ನಾವು ಓದು ಸಮೀಕರಣ 2ರಲ್ಲಿ ಆದೇಶ ಮಾಡಬೇಕಾಗತಿ. ಎಕ್ಸ್ ಈಸ್ ಈಕ್ವಲ್ ಟು 9 ಸಮೀಕರಣ 2ರಲ್ಲಿ ಆದೇಶ ಮಾಡಿದಾಗ ಅವಾಗ ಏನಾಗ್ತದೆ ಅಂದರೆ, ಬೆಲೆ ರೀ, ಸಮೀಕರಣ 2 ಏನೈತೆ ಅಂದರೆ, ಎಕ್ಸ್ ಮೈನಸ್ y ಈಸ್ ಈಕ್ವಲ್ ಟು 4. ಎಕ್ಸ್ ಇದ್ದಲ್ಲಿ ನಾವು ಬೆಲೆ 9 ತುಂಬಬೇಕು. ಎಕ್ಸ್ ಬೆಲೆ ಎಷ್ಟೈತೆ ಅಂದರೆ, ಈ ಎಕ್ಸ್ ಐತಲ್ಲ, ಎಕ್ಸ್ ಇದ್ದಲ್ಲಿ 9 ತುಂಬಬೇಕು. 9 ಮೈನಸ್ y ಈಸ್ ಈಕ್ವಲ್ ಟು 4 ಮೈನಸ್ y ಈಸ್ ಈಕ್ವಲ್ ಟು 4. ಈ 9 ಆ ಕಡೆ ಹೋದರೆ ಪ್ಲಸ್ ಇದು ಆ ಕಡೆ ಹೋದರೆ ಈಕ್ವಲ್ ಟು ಆ ಕಡೆ ಹೋಗೋತ್ನಾಗ ಮೈನಸ್ ಆಗ್ತದೆ. ಆವಾಗ ಮೈನಸ್ y ಈಸ್ ಈಕ್ವಲ್ ಟು 4 9 ಕಳೆದು ಅಂದರೆ ಉಳಿದಿರ್ತಕ್ಕಂಥದ್ದು -5. ಮೈನಸ್ ಎರಡು ಕಡೆ ಏನಾದರೂ ಮೈನಸ್ ಇರೋದ್ರಿಂದ ಮೈನಸ್ ಕ್ಯಾನ್ಸಲ್ ಆಗಿ ಬರೀ ಕೇವಲ ಉತ್ತರ ಧನಾತ್ಮಕ ಸಂಖ್ಯೆ ಬರ್ತೀವಿ, +5 ಆಗ್ತದೆ. ಹಾಗಾದ್ರೆ ಇವೇ ಏನಾಗಿರ್ತವೆ ಅಂದರೆ ಪರಿಹಾರಗಳಾಗಿರ್ತವೆ. ಒಮ್ಮೆ ಎಕ್ಸ್ ಬೆಲೆ 9, ಇನ್ನೊಂದು y ಬೆಲೆ 5, ಎರಡು ಉತ್ತರಗಳಾಗಿರ್ತವೆ ರೀ. ಒಂದು ವೇಳೆ ಇದು ಕರೆಕ್ಟು ತಪ್ಪು ಅಂತಕ್ಕಂಥ ಚೆಕ್ ಮಾಡಿ ನೋಡ್ಕೊಂಡ್ವಿ ಅಂದರೆ, ನಿಮಗೆ ಸುಮ್ಮನೆ ಜಸ್ಟ್ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಬರುವ ಹೊತ್ನ್ಯಾಗ ನಾವು ಲೆಕ್ಕವನ್ನು ನೇಮಿ ನೋಡ್ಕೋಬೇಕು, ಚೆಕ್ ಮಾಡ್ಕೋಬೇಕು, ಕರೆಕ್ಟ್ ಅದಾವೆಲ್ಲ ನೋಡ್ಕೋಬೇಕು. ಈ ಬೆಲೆಗಳನ್ನು ಎಕ್ಸ್ ಬೆಲೆ ಮತ್ತು y ಬೆಲೆಯನ್ನು ಎರಡು ನಾವು ಸಮೀಕರಣ 1 ಮತ್ತು 2 ತುಂಬಿದ್ವಿ ಅಂದ್ರೆ ಅವು ಬೆಲೆ LHS = R ಆನ್ಸರ್ ಬರಬೇಕಾಗತಿ. ಒಂದೇದು ಏನೈತೆ ಅಂದರೆ, ಎಕ್ಸ್ ಪ್ಲಸ್ y ಈಸ್ ಈಕ್ವಲ್ ಟು 14. ಇಲ್ಲಿ ಇಷ್ಟು ಲೆಕ್ಕ ಮುಗೀತು. ಬಟ್ ಇದು ಎಕ್ಸ್ಟ್ರಾ ನಾವು ಹೇಳ್ತಕ್ಕಂಥದ್ದು ನೀವು ಪರೀಕ್ಷೆ ಮಾಡ್ಕೊಳ್ಳೋ ಸಲುವಾಗಿ.
ಎಕ್ಸ್ ಇದ್ದಲ್ಲಿ ಏನು ತುಂಬ್ರಿ ಅಂದರೆ ಎಕ್ಸ್ ಬೆಲೆ ತುಂಬ್ರಿ 9 ಪ್ಲಸ್ ವಾಯ್ ಬೆಲೆ ಎಷ್ಟೈತೆ ಅಂದರೆ ಜಸ್ಟ್ 5 2 ಕೂಡಿಸಿರ 14 9 ಪ್ಲಸ್ 5 ಕೂಡಿಸಿರ 14 ಆಕೈತಿ. ಹಾಗಾಗಿ ಎರಡು ಸೇಮ್ ಅದಾವ್ರಿ. LHS = RHS ಇರೋದ್ರಿಂದ ನಾವು ಮಾಡಿದ ಲೆಕ್ಕ ಕರೆಕ್ಟ್ ಐತಿ. ಈ ಕಡೆ ಈ ಸಮೀಕರಣ ತುಂಬ ನೋಡಿರಿ, ಎಕ್ಸ್ ಬೆಲೆ ಎಷ್ಟೈತೆ ಅಂದರೆ 9 ಅಂದರೆ ಸಮೀಕರಣ 2ರಾಗ ಎಕ್ಸ್ ಮೈನಸ್ ವಾಯ್ = 4. ಎಕ್ಸ್ ಇದ್ದಲ್ಲಿ ನಾವು 9 ಅಂತ ತುಂಬಿದ್ವಿ. ವಾಯ್ ಬೆಲೆ ಎಷ್ಟೈತೆ ಅಂದ್ರೆ 5. 9 5 4. ಅದು ಹಂಗಾರೆ LHS = RHS. ಉತ್ತರ ಎರಡು ಏನದಾವ ರೀ, ಸಮ ಅದಾವೆ. ಸಮ ಇರೋದ್ರಿಂದ ಹಾಗಾಗಿ ಇದು ಏನಾಗ್ತೈತೆ ಅಂದ್ರೆ ನಾವು ಮಾಡಿದ ಲೆಕ್ಕ ಕರೆಕ್ಟ್ ಐತೆ ಅಂತೇಳಿ ನಾವು ಚೆಕ್ ಮಾಡ್ಕೊಂಬರ್ಬೋದು. ಧನ್ಯವಾದ ಎಲ್ಲ ವಿದ್ಯಾರ್ಥಿಗಳಿಗೆ. ವರ್ಜಿಸುವ ವಿಧಾನ ಇನ್ನೊಂದು ರೀತಿ ಬರುತ್ತೆ. ಇನ್ನೊಂದು ರೀತಿ ಯಾವ ರೀತಿ ಅಂದರೆ ಇಲ್ಲಿ ಪ್ಲಸ್ ಮತ್ತು ಎರಡು ಕಡೆ ಚಿಹ್ನೆಗಳು ಸೇಮ್ ಇದ್ದಾಗ, ಒಂದು ಕಡೆ ಪ್ಲಸ್ ಪ್ಲಸ್ ಅಥವಾ ಮೈನಸ್ ಇದ್ದಾಗ ಆ ರೀತಿ ಯಾವ ರೀತಿ ಸಮೀಕರಣ ಬಿಡಿಸಬೇಕು ಅನ್ನೋದು ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳು ವಿಡಿಯೋಗಳನ್ನು ಶೇರ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಹೆಚ್ಚಿಗೆ ವಿಡಿಯೋಗಳನ್ನು ಮಾಡಲು ಸಹಾಯಕವಾಗುತ್ತದೆ. ನಿಮ್ಮ ಪ್ರೋತ್ಸಾಹ ಇರಲಿ. ಧನ್ಯವಾದಗಳು. ಓಕೆ, ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಾವು ವರ್ಜಿಸುವ ವಿಧಾನವನ್ನು ಹೋದ ಕ್ಲಾಸ್ನ ಬಿಡಿಸಿವು. ಬಟ್ ಈಗ ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ವರ್ಜಿಸುವ ವಿಧಾನ ಮೂಲಕ ಹೆಂಗೆ ಬಿಡಿಸ್ಬೇಕು, ಈಗ ಮತ್ತು ಹಿಂದಿನ ಲೆಕ್ಕಕ್ಕೆ ಏನು ವ್ಯತ್ಯಾಸ ಅಂದ್ರೆ, ಹಿಂದಿನ ಲೆಕ್ಕದೊಳಗೆ ಬೆಲೆಗಳು ವಾಯ್ ಬೆಲೆ ಸೇಮ್ ಇತ್ತು, ಇಲ್ಲಿ ವಾಯ್ ಬೆಲೆ ಸೇಮ್ ಇತ್ತು. ಬಟ್ ಚಿಹ್ನೆಗಳು ಬೇರೆ ಬೇರೆ ಇದ್ದು. ಇಲ್ಲಿ ಒಂದು ಕಡೆ ಪ್ಲಸ್ ಇತ್ತು, ಒಂದು ಕಡೆ ಮೈನಸ್ ಇತ್ತು. ಬಟ್ ಈಗ ಏನೈತೆ ಅಂದ್ರೆ ಎರಡು ಕಡೆ ಪ್ಲಸ್ ಅದಾವೆ. ಇಲ್ಲಿ ಪ್ಲಸ್ ಐತಿ, ಆಮೇಲೆ ಇಲ್ಲಿ ಪ್ಲಸ್ ಚಿಹ್ನೆ ಐತಿ. ಪ್ಲಸ್ ಚಿಹ್ನೆಗಳು ಅಂದರೆ ಬೇರೆ ಚಿಹ್ನೆಗಳು ಎರಡು ಸೇಮ್ ಇದ್ದಾಗ ಹೆಂಗೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಮೀಕರಣ 1 ಇದಕ್ಕೆ ಸಮೀಕರಣ 2 ಅನ್ರಿ. ಸಮೀಕರಣ 1ರಿಂದ ಸಮೀಕರಣ 1 ಮತ್ತು ಸಮೀಕರಣ 2ರಿಂದ ಅದು ಬರ್ಕೋಬೇಕು. ಒಂದನೇ ಸಮೀಕರಣ 3x + y = 12. ಇನ್ನೊಂದು x + y = 6. ಸಮೀಕರಣವನ್ನು ಬರ್ಕೊಂಡು ಅಡ್ಡಿ ಗೆರೆ ಹೊಡಿಬೇಕು. ಒಂದು ಗೆರೆ ಹೊಡೆದು ನಾವು ಇದನ್ನು ಬಿಡಿಸ್ತಾ ಹೋಗಬೇಕು. ಬೇರೆ ಬೇರೆ ಚಿಹ್ನೆಗಳು ಇದ್ದಾಗ ನಾವು ಆಟೋಮೆಟಿಕ್ ನಾವೇನು ಮಾಡ್ತೀವಿ ಅಂದ್ರೆ ಅದನ್ನು ಕೂಡಿಸ್ತೀವಿ. ಸಮೀಕರಣ ಆಟೋಮೆಟಿಕ್ ವಾಯ್ ಕ್ಯಾನ್ಸಲ್ ಆಗ್ತವೆ. ಚಿಹ್ನೆಗಳು ಎರಡು ಸೇಮ್ ಇದ್ದಾಗ ಕಳಿಬೇಕಾಗತ್ತೆ. ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ ಕಳೆದಿವಿ ಅಂದರೆ ಚಿಹ್ನೆಗಳು ಕೆಳಗಡೆ ಸಮೀಕರಣ ಚೇಂಜ್ ಆಗ್ತಾ ಹೋಗ್ತಾವೆ. ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತಾವೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತಾವೆ. ಇಲ್ಲಿ ಒಂದು ಕಡೆ ಈಗ ಏನೂ ಇಲ್ಲಾಂದ್ರೆ ಪ್ಲಸ್ ಇರುತ್ತೆ. ಈಗ ಪ್ಲಸ್ ಎಕ್ಸಿಂದ ಪ್ಲಸ್ ಇರುತ್ತೆ ಅಂದರೆ ಇದು ಮೈನಸ್ ಆಗ್ತೈತಿ. ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ ಚಿಹ್ನೆ, ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ಆರ್ ಕೆಳಗಡೆದ್ದು. ಈಗ ನಾವು ಆಟೋಮೆಟಿಕ್ ನಾವು ಅದನ್ನ ಬೆಲೆಗಳನ್ನು ನಾವು ಏನು ಮಾಡಿದ್ವಿ ಅಂದರೆ ವಾಯ್ ಎರಡು ಏನಾಗ್ತಾವೆ, ಒಂದು ಕಡೆ ಚಿಹ್ನೆ ಪ್ಲಸ್ ಐತಿ, ಒಂದು ಕಡೆ ಮೈನಸ್ ಇರೋದು. ಚಿಹ್ನೆ ವಾಯ್ ಎರಡು ಏನಾಗ್ತವೆ, ಬೆಲೆಗಳು ಕ್ಯಾನ್ಸಲ್ ಆಗ್ತಾವೆ. ಕ್ಯಾನ್ಸಲ್ ಆದಾಗ ಈಗ 3x ಐತಿ, ಇದು x ಐತಿ. 3xದಾಗ 1x ಕಳೆದ್ರೆ ಅಂದ್ರೆ ಉಳಿದಿದ್ದೇನು 2x ಉಳಿತೈತಿ. ಅದಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಪ್ಲಸ್ ಐತಿ, ಅದಕ್ಕಾಗಿ 2x ಆಗ್ತೈತಿ. ಇನ್ನೊಂದು ಇಲ್ಲಿ 12ರಾಗ 6 ಕಳೆದ್ರೆ ಅಂದ್ರೆ 6 ಮಾತ್ರ ಉಳಿತೈತಿ. ಬೆಲೆ ಎಷ್ಟು ಆಕತ್ರಿ, 6 ಉಳಿತೈತಿ. ಹಾಗಾಗಿ ಇಲ್ಲಿ ಎಕ್ಸಿಂದ ಪದ 2x ಐತಲ್ಲ, ಇಂಟು ಇತ್ತಂದ್ರೆ ಅದು ಡಿವೈಡ್ ಆಗ್ತೈತಿ. 6 / 2 ಆಗ್ತದೆ. x = 2 ಅಂದಲೇ 2 2 3 6. ಅವಾಗ ಎಕ್ಸ್ ಬೆಲೆ ಎಷ್ಟು ಆಕೈತೆ ಅಂದ್ರೆ 3 ಆಗ್ತದೆ. ಈ ಎಕ್ಸನ್ನು 3ಅನ್ನು ನಾವು ಎಕ್ಸ್ 3ಅನ್ನು ಸಮೀಕರಣ 2ರಲ್ಲಿ ಏನು ಮಾಡಬೇಕನ್ನ ಆದೇಶ ಮಾಡಬೇಕಾಗ್ತದೆ. ಆದೇಶ ಅಂದರೆ ಆದೇಶ ಮಾಡಬೇಕು. ಅಂದರೆ ನಾವು ಇರ್ತಾ ಆದೇಶ. ಸಮೀಕರಣ 2 ಏನಿತ್ತು ಬರ್ಕೋರಿ, x + y = 6 ಐತಿ. ಈಗ ಎಕ್ಸ್ ಬೆಲೆ 3 ಪ್ಲಸ್ y ಬೆಲೆ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಯಕೊಂಟು 6 = 6 ಆಗ್ತೈತಿ. y = ಜಸ್ಟ್ ನಾವು 3ಅನ್ನು ನಾವು ಈಚೆ ಕಡೆ ವರ್ಗಾವಣೆ ಮಾಡಿದ್ವಿ ಅಂದರೆ ಅದು ಪ್ಲಸ್ ಇದ್ದಿದ್ದು ಏನಾಗ್ತದೆ ರೀ, ಮೈನಸ್ ಆಕೈತಿ. 6 - 3 y = 6 3 ಕಳೆದ್ರೆ ಉತ್ತರ ಏನಾಗ್ತದೆ ಅಂದ್ರೆ 3 ಆಗ್ತದೆ. ಇದು ಉತ್ತರ ಆಗ್ತದೆ. ಹಾಗಾಗಿ ಇವು ಲೆಕ್ಕಗಳು ಕರೆಕ್ಟೋ ತಪ್ಪು ಚೆಕ್ ಮಾಡಬೇಕು. ಈ ಬೆಲೆಗಳು ಎಕ್ಸ್ ಬೆಲೆ ಆಗಲಿ ಆಮೇಲೆ ವಾಯ್ ಬೆಲೆ ಸರಿಯೋ ತಪ್ಪು ಚೆಕ್ ಮಾಡ್ಕೋಬೇಕಲ್ಲ. ಯಾವ ರೀತಿ ಮಾಡ್ಕೋಬೇಕು ನೋಡೋಣ. ನಾವು ಇದನ್ನ ಸಮೀಕರಣ 1ರೊಳಗೆ ಮತ್ತು ಸಮೀಕರಣ 2 ತುಂಬಿ ನೋಡಿದ್ವಿ ಅಂದರೆ ಎಕ್ಸ್ ಬೆಲೆ ವಾಯ್ ಬೆಲೆ ಅವು LHS ಮತ್ತು RHS ಬೆಲೆ ಎರಡು ಏನಾಗಬೇಕು, ಸಮ ಆಗಬೇಕು. ಸಮ ಆಗ್ತೈತೆ ನೋಡೋಣ. ಸಮೀಕರಣ 1 ಏನೈತೆ ಅಂದರೆ 3x + y = 12 ಐತ್ರಿ. ಈಗ ಎಕ್ಸ್ ಬೆಲೆ ಓದು ಮತ್ತು ವಾಯ್ ಬೆಲೆ ಓದು ತುಂಬಿದ್ವಿ ಅಂದ್ರೆ ಅದರ ಬೆಲೆಗಳು ಎರಡು ಏನಾಗಬೇಕು, ಸಮ. ಎಕ್ಸ್ ಬೆಲೆ ಎಷ್ಟೈತೆ ಅಂದ್ರೆ 3 ಐತಿ, ಇದು ಎಕ್ಸ್ ಬೆಲೆ. ಪ್ಲಸ್ ವಾಯ್ ಬೆಲೆ ಎಷ್ಟೈತೆ ಅಂದ್ರೆ ಅದು 3 ಐತಿ, = 12. 3 3 9 ಪ್ಲಸ್ 3 12. 9 3 ಕೂಡಿಸಿದ್ರೆ 12 12 12. ಹಂಗಾರೆ ಉತ್ತರ ಏನಾಗ್ತಂದ್ರೆ LHS =
RHS. ಹಾಗಾಗಿ ಉತ್ತರ 2 ಏನವ್ರಿ ಸಮ ಅದಾವು. ಇನ್ನು ಸಮೀಕರಣ 2ರಾಗೂ ತುಂಬಿದ್ರೆ ಆ ಉತ್ತರ ಎಷ್ಟು ಬರಬೇಕು? ಎರಡು ಸಮ ಬರಬೇಕು. ಎಕ್ಸ್ ಪ್ಲಸ್ ವಾಯ್ ಎರಡನೇ ಸಮೀಕರಣ ಹೆಂಗೈತೆ ಅಂದ್ರೆ ಎಕ್ಸ್ ಪ್ಲಸ್ ವಾಯ್ = ಆರ್ ಐತಿ. ಎಕ್ಸ್ ಬೆಲೆ ಎಷ್ಟಾಯ್ತು ಅಂದ್ರೆ 3 ಪ್ಲಸ್ ವಾಯ್ ಬೆಲೆ 3 ಕೂಡಿಸಿರ 6 ಆಗ್ತದೆ. ಹಂಗಾರೆ ಇದು ಎರಡು ಬೆಲೆಗಳೇನದಾವ ರೀ ಸಮ ಅದಾವೆ. LHS = RHS ಆಗ್ತದೆ. ಹೀಗಾಗಿ ಎರಡು ಉತ್ತರ ಸರಿಯಾಗಿದಾವೆ ರೀ. ನಾವು ಮಾಡಿರ್ತಕ್ಕಂಥ ಲೆಕ್ಕ ಏನೈತಿ 100% ಕರೆಕ್ಟ್ ಐತಿ. ಇದನ್ನು ನಾವು ಎಷ್ಟು ಕೇಳ್ತಾರಂದ್ರೆ 2 ಅಂಕ ಕೇಳ್ತಾರೋ. ಕಂಪಲ್ಸರಿ ಕ್ವಶನ್ ಇರ್ತದೆ ರೀ ಇದು. 2 ಮಾರ್ಕ್ಸ್ ಕ್ವಶನ್, ವೆರಿ ಇಂಪಾರ್ಟೆಂಟ್ SSLC ವಿದ್ಯಾರ್ಥಿಗಳಿಗೆ. ಇದನ್ನು ನಾವು ಕಡ್ಡಾಯವಾಗಿ ಕೇಳ್ತಾರೋ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದೇ ರೀತಿ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿಡೋದ್ರಿಂದ ನಾವು ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ SSLC ಒಳಗೆ. ಹಾಗಾಗಿ ಈ ವಿಡಿಯೋನ ನೋಡಿದ ಕೂಡಲೇ ವಿದ್ಯಾರ್ಥಿಗಳು ಕಮೆಂಟ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಧನ್ಯವಾದಗಳು. ಥ್ಯಾಂಕ್ ಯು. ಈ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ವಿಡಿಯೋಗಳು ಕಂಟಿನ್ಯೂ ಆಗ್ತವೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡಿರಿ.